ನಮ್ಮ ಬಳ್ಳಾರಿ ಹಾಲು ಒಕ್ಕೂಟದ ಬಗ್ಗೆ ಮಾತಾಡ್ಲಿಕ್ಕೆ ಕರೆದಿದ್ದು. ಬೋರ್ಡ್ ಮೆಂಬರ್ಸ್ ಅಲ್ಲಿ 17 ಜನ ಇದ್ದಾರೆ. ಈಗ ಅಖಂಡ ಜಿಲ್ಲೆ ಇದ್ದಾಗ 4 ಬೋರ್ಡ್ ಮೆಂಬರ್ಸ್ ಇದ್ರು. ಈಗ 2 ಜಿಲ್ಲೆ ಆದಾಗಿಂದ ಅಡಿಷನಲ್ 4 ಬೋರ್ಡ್ ಮೆಂಬರ್ಸ್ ಬೇಕಾಗ್ತದೆ. ನಾಮಿನೇಟ್ ಎಲೆಕ್ಷನ್ ಆಗಬೇಕಾಗ್ತದೆ. ಈಗ 4 ಬೋರ್ಡ್ ಮೆಂಬರ್ಶಿಪ್ಪು ವಿಜಯನಗರ ಕೊಡಬೇಕು ಅಂತ ಒಂದು ನಡೀತಾ ಇದೆ. ಅದು ಈ ಬೋರ್ಡ್ ಅವರು ರೆಸಲ್ಯೂಷನ್ ಮಾಡಿದ್ದಾರೆ, ರಿಜಿಸ್ಟ್ರಾರಿಗೆ ಕಳಿಸಿದ್ದಾರೆ. ರಿಜಿಸ್ಟ್ರಾರ್ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ರಿಜಿಸ್ಟ್ರಾರ್ ಏನು ಹೇಳ್ತಾರೆ, ಅಖಂಡ ಜಿಲ್ಲೆಯಲ್ಲಿ 4 ಬಳ್ಳಾರಿಗೆ 2 ಕೊಟ್ಟು ನೀವು 6 ವಿಜಯನಗರ ತಗೊಂಡು ಹೋಗೋಕ್ಕಿಲ್ಲ, ಕಾನೂನು ಪ್ರಕಾರ ಇಲ್ಲ. ಅದಕ್ಕೆ ನೀವು 4 ಕೊಡಬೇಕು ಅಂತಿದೆ. ಈ ಮ್ಯಾಟ್ರ್ ಕೋರ್ಟಲ್ಲಿದೆ. ಇದ್ರ ಬಗ್ಗೆ ನಾನು ಜಾಸ್ತಿ ಪ್ರಸ್ತಾವ ಮಾಡೋದಿಲ್ಲ. ಕೋರ್ಟಿಗೆ ಹೋಗಿದ್ದಾರೆ, ಸಬ್ಜುಡಿಸ್ ಇದೆ. ಇದ್ರ ಬಗ್ಗೆ ಮಾತಾಡಬಾರ್ದು ನಾವು ಜಾಸ್ತಿ. ಇದೇ ಸಮಸ್ಯೆ ಅಂತ ಅಷ್ಟೇ ಹೇಳೋದು ನಾವು. ಇನ್ನೂ ಒಂದು ಮುಖ್ಯವಾಗಿ ಏನು ಒಂದು ಬೋರ್ಡ್ ಡಿಸಿಷನ್ ತಗೊಂಡಿದೆ, 29/8/2024 29/8 ಹೌದು ಅದ್ರ ಬಗ್ಗೆನೇ ಹೋಗಿದ್ದೆ. ಜಾಯಿಂಟ್ ಡೈರೆಕ್ಟರ್ ಅವ್ರ ವಾದ ಏನಂದ್ರೆ, ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳು, ಹಾಲು ಉತ್ಪಾದಕ ಸಂಘ ಸಂಸ್ಥೆಗಳು ಇಲ್ಲ, ನಮ್ಮಲ್ಲಿ ಜಾಸ್ತಿ ಇದಾವೆ, ಹಾಗಾಗಿ ನಮ್ಗೆ ಅಲ್ಲಿ ಕೊಡಿ ಅಂತ ಅವ್ರ ವಾದ. ಆಯ್ತು, ಅದು ನೀವು ಒಳ್ಳೆ ಪಾಯಿಂಟ್ ಎತ್ತಿದ್ರಿ. ಅದಕ್ಕೆ ರಿಪ್ಲೈ ಕೊಡ್ತೀನಿ ನಾನು. ಇಲ್ಲಿ 110 ಸಂಘಟನೆ ಇದ್ದು, ಸಂಘಗಳು ಇಲ್ಲಿ ಬಳ್ಳಾರಿಯಲ್ಲಿ 110 ಸೊಸೈಟಿ ಇದ್ದು. ಅವಾಗ ವಿಜಯನಗರದ ಬೇರೆ 80 ಎಷ್ಟೋ 90 ಇತ್ತು ಅವಾಗ ಪ್ರಾರಂಭದಲ್ಲಿ. ಸಿಸ್ಟಮ್ಯಾಟಿಕಲ್ಲಿ ಇಲ್ಲಿ ಸೊಸೈಟಿಗಳನ್ನ ಮುಚ್ಚಲಾಗಿದೆ. ಆಯ್ತು, ನೀವು 6 ಅಲ್ಲಿ ತಗೊಂಡು ಹೋಗ್ತೀರಂದ್ರೆ ಅದಕ್ಕಿಂತ ಮುಂಚೆ ನೀವು ಇದು ಎನ್ಕ್ವೈರಿ ಮಾಡಿ. ಇಲ್ಲಿ ಬಳ್ಳಾರಿಯಲ್ಲಿ 110 ಸಂಘಟನೆ ಸೊಸೈಟಿ ಇದ್ದಿದ್ದು ಇದಕ್ಕೆ 38 ಆಗಿದೆ. ₹1.50 ಮಿಲ್ಕ್ ದರ ಕಡಿಮೆ ಮಾಡಿದ್ದಾರೆ. ಯಾವುದಕ್ಕೆ? ಈ 4 ಜಿಲ್ಲೆ ಒಕ್ಕೂಟಕ್ಕೆ ಮಾತ್ರ. ಇದು ನಾನು KDB ಮೀಟಿಂಗ್ ಅಲ್ಲಿ ಕೂಡ ಕೇಳಿದ್ದೆ ನಾನು, ಇದು ಯಾವಾಗ ಜಾಸ್ತಿ ಮಾಡ್ತೀರಿ? ಇದು ₹1.50 ಏನ್ ಮಾಡಿದಿರಿ, ಅದು ತಪ್ಪಿದೆ. ನೀವು ರೈತರಿಗೆ ಯಾವಾಗ ಜಸ್ಟಿಸ್ ಕೊಡ್ತೀರಂತ ಒಂದು KDB ಮೀಟಿಂಗ್ ಅಲ್ಲಿ ನಾನು ಈ ಪ್ರಸ್ತಾವನೆ ಮಾಡಿದ್ದೆ. ಅವಾಗ ಅವ್ರು ಏನ್ ಹೇಳಿದ್ರು, ಮಿಲ್ಕ್ ಫೆಡರೇಷನ್ ಅವರು, ನಾವು January 1 ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅದು ಕೂಡ ಕೇಳಿದೆ ನಾನು, ಅರಿಯರ್ಸ್ ಕೊಡ್ತೀರಾ ಏನ್ ಬೇರೆ January 1 ಕೊಡ್ತೀರಾ ಅಂತ. ಇಲ್ಲ, ನಾವು ಯಾವಾಗಿಂದ ಸ್ಟಾಪ್ ಮಾಡಿದೀವಿ ಅವಾಗಿಂದ ಅರಿಯರ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಸ್ಟಾಪ್ ಮಾಡಿದ್ದು ಯಾವಾಗಂದ್ರೆ 1 ಸೆಪ್ಟೆಂಬರ್ 2024 ಸ್ಟಾಪ್ ₹1.50 ದರ ಕಡಿಮೆ ಮಾಡಿದ್ದಾರೆ. ಇದಕ್ಕೆ ಬೋರ್ಡ್ ಡಿಸಿಷನ್ 29/8 ಆಗಿದೆ. ನನ್ನ ಪ್ರಕಾರ ಬೋರ್ಡ್ಗೆ ಈ ಡಿಸಿಷನ್ ತಗೊಳಕ್ಕೆ ಅಧಿಕಾರ ಇದ್ದಿಲ್ಲ. ಎದಕ್ಕಂದ್ರೆ ಬೋರ್ಡಿಂದ ಅವಧಿ ಮುಗ್ದಿದ್ದು 15 ಮೇ 2024. ರಾಜ್ಯ ಸರ್ಕಾರದವರು 5 ಜೂನ್ 2024 ಒಂದು ಗವರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದರು. ಆ ಗವರ್ಮೆಂಟ್ ಆರ್ಡರ್ ಅಲ್ಲಿ ಅವ್ರು ಏನು ಹೇಳಿದ್ರು, ಈ ಬೋರ್ಡ್ ಟೆನ್ಯೂರ್ ಮತ್ತು ಇದೆಲ್ಲ ಎಕ್ಸ್ಟೆಂಡ್ ಮಾಡ್ತೀವಿ ಹೊಸ ಬೋರ್ಡ್ ರಚನೆ ಆಗೋವರಿಗೆ, ಸಬ್ಜೆಕ್ಟ್ ಟು ಸರ್ಟನ್ ಕಂಡೀಷನ್ಸ್. ಅದೊಂದು ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ, ಲಿಸ್ಟ್ ಇದೆ. ಅದು ಆ ಡಾಕ್ಯುಮೆಂಟ್ ಕೂಡ ನನ್ನ ಹತ್ರ ಇದೆ. 5/6/2024 ಗವರ್ಮೆಂಟ್ ಆರ್ಡರ್ ಏನಿದೆ ಅದರಲ್ಲಿ ಒಂದು ಏನು ಹೇಳಿದರೆ, ನೋ ಮೇಜರ್ ಡಿಸಿಷನ್ಸ್ ಕ್ಯಾನ್ ಬಿ ಟೇಕನ್ ಬೈ ದ ಬೋರ್ಡ್. ಮತ್ತೆ ಇದು ಹಾಲು ದರ ಕಡಿಮೆ ಮಾಡೋದು ಮೇಜರ್ ಡಿಸಿಷನ್ ಕರೆಕ್ಟ್ ಅಲ್ಲ, ಇಲ್ಲ, ಇದು ಮೇಜರ್ ಡಿಸಿಷನ್ ಅವ್ರಿಗೆ ತಗೊಳ್ಬಾರ್ದು. ಅದು ಹೆಂಗೆ ತಗೊಂಡಿದ್ದಾರೆ? ಇಷ್ಟುವರೆಗೆ ನಮ್ಮ ರೈತರಿಗೆ ಇಲ್ಲಿ ₹1.50 ಕಡಿಮೆ ಬರ್ತಾ ಇದೆ ಹಾಲಿಗೆ. ಮತ್ತೆ ರೈತರಿಗೆ ಇಂಜಸ್ಟಿಸ್ ಆಯ್ತಾ ಇಲ್ವಾ ಇದಕ್ಕೆ? ಅದಕ್ಕೆ ನಾನು ನಿಮ್ಮ ಮುಖಾಂತರ ಏನು ತಿಳಿಸೋದಂದ್ರೆ, ಈ ₹1.50 ಯಾವಾಗ ಸೆಪ್ಟೆಂಬರ್ 2024 ಇಂದ ಏನು ಕಟ್ ಮಾಡಿದ್ದಾರೆ ಅದನ್ನ ಇಮಿಡಿಯೇಟ್ ವಿತ್ ಅರಿಯರ್ಸ್ ರೈತರಿಗೆ ಕೊಡಬೇಕು ಅಂತ ತಿಳ್ಕೊಂಡ ನಿರ್ಧಾರ ಅಕಾರ್ಡಿಂಗ್ ಟು ಬೋರ್ಡ್ ಲಾಸ್ ಪ್ರಕಾರ ತಪ್ಪಿರ್ಬೋದು. ಯಾಕಂದ್ರೆ ಬೋರ್ಡ್ಗೆ ಇಲ್ಲ ಅಂತ. ಬಟ್ ಇದೇ ಬೋರ್ಡ್ ಈ ಹಿಂದೆ ಕೂಡ
ಯಾವಾಗ ಬೋರ್ಡ್ ನಷ್ಟದಲ್ಲಿರುತ್ತೋ ಇಂಥ ನಿರ್ಧಾರಗಳನ್ನು ತೆಗೆದುಕೊಂಡು ನಷ್ಟ ಸರಿದೂಗಿಸೋ ಕೆಲಸ ಆಗಿದೆ ಅನ್ನೋದು ಉದಾಹರಣೆಗಳಿದೆ. ಈಗಲೂ ಬಳ್ಳಾರಿ ಒಕ್ಕೂಟ ನಷ್ಟದಲ್ಲಿತ್ತು, ಸೊ ಆ ತರ ನಿರ್ಧಾರ ತೆಗೆದುಕೊಂಡು ಸಮರ್ಥನೆ ಕೊಡ್ತಾ ಇದ್ದಾರೆ. ಅದು ತಪ್ಪು. ಅದು ಎದಕ್ಕಂದ್ರೆ ಯಾವ ಒಕ್ಕೂಟ ಲಾಸ್ ಅಲ್ಲಿಲ್ಲ, ಬೇರೆ ಬಳ್ಳಾರಿ ಒಂದೇ ಲಾಸ್ ಅಲ್ಲಿದೆ. ಎದಕ್ಕ ಎನ್ಕ್ವೈರಿ ಮಾಡ್ಲಿ ಸರ್ಕಾರ, ಎನ್ಕ್ವೈರಿ ಮಾಡ್ಲಿ. ಅಡ್ಮಿನಿಸ್ಟ್ರೇಷನ್ ಸರಿಗಿಲ್ಲ ಇಲ್ಲಿ. ಔಟ್ ಆಫ್ 14 ಯಾವ ಇಲ್ಲ, ಇದೊಂದೇ ಇರೋದು. ಒಂದು ಹಾವೇರಿ ಅದು ಒಂದು 3 ಇದೆ ಸರ್ ಸ್ಟೇಟ್ ಅಲ್ಲಿ. ಸ್ಟೇಟ್ ಅಲ್ಲಿ 3 ಒಕ್ಕೂಟ ನಷ್ಟದಲ್ಲಿದ್ದಾವೆ, 11 ಮಾತ್ರ ಪ್ರಾಫಿಟ್ ಅಲ್ಲಿ. ಹಾವೇರಿ, ಧಾರವಾಡ, ಬಳ್ಳಾರಿ 3 ಕರೆಕ್ಟ್. ಬಟ್ ಅವ್ರು ಕಡಿಮೆ ಮಾಡಿಲ್ವಲ್ಲ. ಮಾಡಿಲ್ಲ. ಮತ್ತೆ ಇವ್ರೊಂದೇ ಸ್ಪೆಷಲ್ ಇದು, ಬಳ್ಳಾರಿದು ಒಂದೇ. ಬಳ್ಳಾರಿ ಒಂದೇ ಇದಕ್ಕೆ ಕಡಿಮೆ ಮಾಡಿದ್ದಾರೆ. ಇದು ತಪ್ಪು ಇದು. ಮತ್ತೆ ಅವ್ರು ರನ್ ಮಾಡ್ತಾ ಇದ್ದಾರೆ, ಅವರು ಫುಲ್ ಅಮೌಂಟ್ ಕೊಡ್ತಾ ಇದ್ದಾರೆ ರೈತರಿಗೆ. ಗೌರ್ಮೆಂಟ್ ಏನ್ ಫಿಕ್ಸ್ ಮಾಡಿದೆ, ಇಲ್ಲಿ ಮಾತ್ರ ಇದಕ್ಕೆ 1 ರೂಪಾಯಿ 5 ಪೈಸೆ ಕಡಿಮೆ ಮಾಡ್ತಾ ಇದ್ದಾರೆ. ಜಾಸ್ತಿ ಮಾಡ್ಕೊಂತ ಇದ್ರು. 10 ಜನ ಬೇಕಂದ್ರೆ 15 ಜನ ಎಂಪ್ಲಾಯೀಸ್ ತಗೊಂಡಿದ್ದಾರೆ. ನೀವೇ ಹೇಳ್ಬೇಕಾದ್ರೆ ಅಲ್ಲ, ಆತರ ಎಲ್ಲ ಅವ್ರು ಯಾರ ಅಧ್ಯಕ್ಷ ಬಂದ್ರೆ ಅವ್ರು ಬೇಕಿದ್ರು ತಗೊಂತಾ ಇದ್ದಾರೆ. ಮತ್ತೆ ಅದಕ್ಕೆ ಎನ್ಕ್ವೈರಿ ಆಗ್ಬೇಕು ಅಂತ ಹೇಳೋದು. ಆಮೇಲೆ ಇನ್ನೊಂದು, ಮೊನ್ನೆ ಇದು ಇಲ್ಲಿವರೆಗೆ ಪಾಯಿಂಟ್ ಐತಿ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಒಂದಿದೆ. ಸೆಂಟ್ರಲ್ ವಿಜಿಲೆನ್ಸ್ ಡಿವಿಷನ್ ಅವರು ಡಿಸೆಂಬರ್ ಅಲ್ಲಿ ಒಂದು ಎನ್ಕ್ವೈರಿ ಮಾಡ್ತಾರೆ ರಿಗಾರ್ಡಿಂಗ್ ಕ್ವಾಲಿಟಿ ಆಫ್ ನಂದಿನಿ ಪ್ರಾಡಕ್ಟ್ಸ್ ಇಲ್ಲಿ ಈ ಮಿಲ್ಕ್ ಯೂನಿಯನ್ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್. ಅದರಲ್ಲಿ ಎಷ್ಟು 4 ಪೇಜ್ ರಿಪೋರ್ಟ್ ಇದೆ, 6 ಪೇಜ್ ರಿಪೋರ್ಟ್ ಇದೆ. ಅದರಲ್ಲಿ ಎಷ್ಟು ಲೋಪದೋಷಗಳು ಇದಾವೆ ಅಂದ್ರೆ ಆ ಕ್ವಾಲಿಟಿಯಲ್ಲಿ. ನಂದಿನಿ ಅಂದ್ರೆ ಎಲ್ಲ ಕನ್ನಡಿಗರ ಹೆಮ್ಮೆ, ನಂದಿನಿ ಬ್ರ್ಯಾಂಡ್ ಅಂದ್ರೆ. ಇಂಥ ಒಕ್ಕೂಟ ನಡೆಸಿದ್ರೆ ಮತ್ತೆ ಲಾಸ್ ಆಗ್ದಂಗೆ ಏನಾಗುತ್ತೆ, ಅದರಲ್ಲಿ ಕ್ಲೆನ್ಲಿನೆಸ್ ಇಲ್ಲ, ಹೈಜೀನ್ ಇಲ್ಲ, ಎಕ್ವಿಪ್ಮೆಂಟ್ ಮೇಂಟೆನೆನ್ಸ್ ಇಲ್ಲ, ಕ್ವಾಲಿಟಿ ಆಫ್ ಮಿಲ್ಕ್ ಏನು ಪರ್ಚೇಸ್ ಮಾಡ್ತಾರಲ್ಲ ಅದು ಕೂಡ ಪುವರ್ ಇದೆ. ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇನ್ಸ್ಪೆಕ್ಷನ್ ಮಾಡ್ಬೇಕಲ್ಲ, ಕ್ವಾಲಿಟಿ ಹಾಲು ಏನ್ ಬರ್ತಾ ಇದೆ ಅದ್ರ ಕ್ವಾಲಿಟಿ ಚೆಕ್ ಮಾಡ್ಬೇಕು. ಚೆಕ್ ಮಾಡೋರೇ ಇಲ್ಲ ಸರ್. ತಮ್ಮ ಗಮನಕ್ಕೆ ಇದೆಯಲ್ಲ ಗೊತ್ತಿಲ್ಲ, ಕೂಡ್ಲಿಗಿ ಅಲ್ಲಿಂದ ಬಳ್ಳಾರಿಗೆ ಏನೋ ಒಂದು ಹಾಲು ಬರ್ತಾ ಇತ್ತಲ್ಲ, ಅದನ್ನ ಯಾವ್ದೋ ಕಾರಣಕ್ಕೆ ಧಾರವಾಡಕ್ಕೆ ಕಳಿಸಿದಾಗ ಅಲ್ಲಿ ರಿಜೆಕ್ಟ್ ಆಗಿತ್ತು. ಬಿಕಾಸ್ ಆಫ್ ಇದಾಗಿ ನೀರು ಈಗ ಎಷ್ಟು ಫ್ಯಾಟ್ ಕಂಟೆಂಟ್ ಬರ್ಬೇಕು ಅಷ್ಟಿಲ್ಲ, ಡೈಲ್ಯೂಟ್ ಆಗೈತೆ. ಅದು ಆಗಿದೆ ಅಂತೇಳಿ ಇಲ್ಲಿ ಹಂಗೆ ತಗೊಳ್ತಾ ಇದ್ರೆ ಅದಕ್ಕೆ ಮತ್ತೆ ಇದೊಂದು ಕಾರಣ ಅಂತ. ಮತ್ತೆ ಅದಕ್ಕೆ ಪುವರ್ ಕ್ವಾಲಿಟಿಗೆ ಮತ್ತೆ ನಷ್ಟ ಆಗ್ತಾ ಇದೆ. ಆಮೇಲೆ ಆ ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ. ಅವ್ರೋಗಿ ವೆಂಡರ್ಸ್ ಹತ್ರ ಚೆಕ್ ಮಾಡಿದ್ದಾರೆ, ನಂದಿನಿ ಮಿಲ್ಕ್ ಪಾರ್ಲರ್ ವೆಂಡರ್ಸ್ ಹತ್ರ. ಅವ್ರ ಹತ್ರ ಯಾವ ಪ್ರಾಡಕ್ಟ್ಸೇ ಇಲ್ಲ ಅಂತ, ಹಾಲು ಕೂಡ ಸರಿಯಾಗಿಲ್ಲ ಅಂತ, ಮೊಸರು ಕೂಡ ಅವ್ರ ಹತ್ರ ಇಲ್ಲ ಅಂತ ಕೇಳಿದ್ರೆ ಸಪ್ಲೈಸ್ ಇಲ್ಲ ಅಂತಾರ. ಮತ್ತೆ ಇದಕ್ಕೆಲ್ಲ ಕಾರಣ ಇಲ್ಲಿಂದ ಆಡಳಿತ ಮಂಡಳಿ, ಅದೇ ಮುಖ್ಯ ಕಾರಣ. ಅವರು ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ. ನನಗೆ ನಾನು ನಮ್ಮ ಕೋಆಪರೇಷನ್ ಮಿನಿಸ್ಟರ್ ರಾಜಣ್ಣ ಸಾಹೇಬ್ರಿಗೆ ಒಂದು ಲೆಟರ್ ಕೂಡ ಬರೆದಿದ್ದೀನಿ, ಅವ್ರನ್ನು ಕಾಣ್ತೀನಿ. ಮುಂಚೆ ನಾನು 1-2 ಸಲ ಅವರಿಗೆ ಕಂಡೀನಿ. ಇಲ್ಲಿಂದ ಪ್ರಾಬ್ಲಮ್ಸ್ ಹೇಳಿದಾಗೆ ಭಾಳ ಚೆನ್ನಾಗಿ ಸ್ಪಂದಿಸಿದ್ದಾರೆ, ಅದ್ರ ಮೇಲೆ ಆ್ಯಕ್ಷನ್ನು ತಗೊಂಡಿದ್ದಾರೆ. ಈ ಸರ್ ಕೂಡ ಅವರು ನನಗೆ ಕಾನ್ಫಿಡೆನ್ಸ್ ಇದೆ, ಈ ಸಮಸ್ಯೆ ಅವರು ಗ್ಯಾರಂಟಿ ಅದನ್ನ ಒಂದು ಫುಲ್ ಡೀಟೇಲ್ ಎನ್ಕ್ವೈರಿ ಮಾಡಿ ಸೂಕ್ತ ಕ್ರಮ ತಗೊಂತಾರ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಏಪ್ರಿಲ್ 7ನೇ ತಾರೀಕಿಂದ ಮೇ 3ನೇ ತಾರೀಕು ತನಕ ನಡೀತಾ ಇರುವಂತ ಜನ ಆಕ್ರೋಶ ಯಾತ್ರೆ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇವೆ. ಆಗ್ಲೇ ನಿನ್ನೆ ಬೀದರ್ನ ಜಿಲ್ಲಾ ಜನ ಆಕ್ರೋಶ ನಡೆದ ನಂತರ 2ನೇ ಹಂತ, 3 ಹಂತ 4 ಹಂತಗಳಲ್ಲಿ ಜನ ಆಕ್ರೋಶ ಯಾತ್ರೆ ನಡೀತಾ ಇದೆ. ಮೊದಲನೇ ಹಂತ ಮುಗಿತು ನಿನ್ನೆ ಸಂಜೆಗೆ, ಬೀದರಲ್ಲಿ 2ನೇ ಹಂತ ಮುಗಿದಿದೆ. 3ನೇ ಹಂತದ ಜನ ಆಕ್ರೋಶ ಯಾತ್ರೆ ನಾಳೆ 21ರಿಂದ ಆರಂಭ ಆಗುತ್ತೆ. 3ನೇ ಹಂತದ ಈ ಜನ ಆಕ್ರೋಶ ಯಾತ್ರೆಯಲ್ಲಿ 21ಕ್ಕೆ ದಾವಣಗೆರೆಯಿಂದ ಆರಂಭ ಆಗಿ ತುಮಕೂರು ತನಕ 25ನೇ ತಾರೀಕು ತನಕ ಮುಕ್ತಾಯ ಆಗುತ್ತೆ. 3rd ಫೇಸ್ ನಾನು ಹೇಳ್ತಾ ಇರೋದು.
ಅದರಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ 24ನೇ ತಾರೀಕು ಜನ ಆಕ್ರೋಶ ಯಾತ್ರೆ ಬಳ್ಳಾರಿಗೆ ಆಗೋದಿದೆ. ಅದಕ್ಕೆ 23ನೇ ತಾರೀಕೆ ರಾತ್ರಿ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ, ನಮ್ಮ ನಾಯಕರೆಲ್ಲರೂ ಕೂಡ 23ನೇ ತಾರೀಕು ಬಳ್ಳಾರಿಗೆ ರಾತ್ರಿ 7:30 ಒಳಗಡೆ ಬಳ್ಳಾರಿಗೆ ಇಲ್ಲೇ ವಸತಿಯನ್ನು ಮಾಡ್ತಾರೆ. ಅದಕ್ಕೆ ಕಾರ್ಯಕ್ರಮದ ಸ್ವರೂಪ ಜನಾಕ್ರೋಶ ಯಾತ್ರೆಗೆ ಸಂಬಂಧಪಟ್ಟಂತೆ 24ನೇ ತಾರೀಕು ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಿಂದ ದೇವ್ರ ದರ್ಶನ ಮಾಡಿ ಜನ ಆಕ್ರೋಶ ಯಾತ್ರೆ ಆರಂಭ ಆಗುತ್ತೆ. ರಾಯಲ್ ಸರ್ಕಲ್ ಅಲ್ಲಿ ಇಡೀ ಬಳ್ಳಾರಿ ಜಿಲ್ಲೆಯಿಂದ ಎಲ್ಲಾ ಕಡೆಯಿಂದ ಕಾರ್ಯಕರ್ತರು ಮತ್ತು ಜನರು ಈಗೇನು ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ಏನು ಬಿದ್ದಿದ್ದಾರೆ, ಇವತ್ತಿನ ಭ್ರಷ್ಟಾಚಾರ ಇರ್ಬೋದು, ಅನೇಕ ಹಗರಣಗಳಿರ್ಬೋದು, ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಅನೇಕ ಇಶ್ಯೂಗಳಿಂದ ಬೇಸತ್ತಿದ್ದಾರೆ. ಎಲ್ರೂ ಸಾರ್ವಜನಿಕವಾಗಿ ಭಾಗವಹಿಸೋದಕ್ಕೆ ನಾನು ಅವರೆಲ್ರಿಗೂ ಕೂಡ ಆಮಂತ್ರಣವನ್ನ ನೀಡ್ತಾ ಇದ್ದೀನಿ. ಅದಕ್ಕೆ 24ನೇ ತಾರೀಕು ಈ ಹೋರಾಟ ಬೆಳಿಗ್ಗೆ 10 ಗಂಟೆಗೆ 10:15 ಆರಂಭ ಆಗುತ್ತೆ. ರಾಯಲ್ ಸರ್ಕಲ್ ಅಲ್ಲಿ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮೆಲ್ಲ ರಾಜ್ಯ ನಾಯಕರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಹಾಗಾಗಿ ಈ ಬಳ್ಳಾರಿ ಜಿಲ್ಲೆಯ ಜನಾಕ್ರೋಶ ಯಾತ್ರೆಯ ಸಂಚಾಲನವನ್ನ ಈ ಸಂಚಾಲಕರಾಗಿ ಶ್ರೀಯುತ ಹಿರಿಯರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ YM ಸತೀಶ್ ಅವರು ಸಂಚಾಲಕರಾಗಿ ಈ ನೇತೃತ್ವವನ್ನು ತಗೊಳ್ತಾರೆ. ಇಡೀ ಈ ಆಕ್ರೋಶ ಯಾತ್ರೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸೋಮನ್ ಗೌಡರು ಸಹ ಸಂಚಾಲಕರಾಗಿ ಮುಂದುವರಿತಾರೆ. ಹೇಳ್ತೀನಿ ಸರ್. ಇದ್ರ ಜೊತೆಯಲ್ಲಿ ಒಟ್ಟು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಆಕ್ರೋಶ ಯಾತ್ರೆ ಪ್ರಮುಖರು ಇವರು. ನಿರ್ವಹಣೆಗೆ ಸಂಬಂಧಪಟ್ಟಂತೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತ ಅಶೋಕ್ ಅವರು ಕೂಡ ನಿರ್ವಹಣಾ ತಂಡದಲ್ಲಿ ಇರ್ತಾರೆ. ನಿರ್ವಹಣಾ ತಂಡದ ಸಂಚಾಲಕರಾಗಿ ಅಶೋಕ್ ಅವರು ಇರ್ತಾರೆ. ಡಾಕ್ಟರ್ ಅರುಣಾ ಅವರು ಉಪಾಧ್ಯಕ್ಷರಾಗಿರೋದ್ರಿಂದ ಅವರು ಕೂಡ ಸಹ ಸಂಚಾಲಕರಾಗಿ ಇರ್ತಾರೆ. ಇಷ್ಟು ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ರಾಜ್ಯ ನಾಯಕರು, ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಈ ತಂಡದಲ್ಲಿ ಇರ್ತಾರೆ. ಹಾಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸದಾನಂದ ಗೌಡರು, CT ರವಿ ಅವರು, ಹಾಗೆ ರವಿಕುಮಾರ್ ವಿಧಾನ ಪರಿಷತ್ತಿನ ಸಚೇತಕರಾಗಿರುವಂತ ರವಿಕುಮಾರ್ ಅವರು, P ರಾಜು ಅವರು, ಕುರ್ಚಿ ರಾಜು ಅವರು, ಇವರು ರಾಜ್ಯದಿಂದ ಒಂದು ತಂಡವಾಗಿ ಬರ್ತಾ ಇದ್ದಾರೆ. ಆ 3ನೇ ತಂಡದಲ್ಲಿ ನಮ್ಮ ಶ್ರೀರಾಮ್ ಲವರು ಕೂಡ ಇಡೀ ರಾಜ್ಯದ 7ನೇ ತಾರೀಕಿಂದ ಏನು ಆರಂಭ ಆಗಿದೆ, ಒಟ್ಟಿಗೆ 4 ಹಂತಗಳಲ್ಲಿ ಅವರು ಕೂಡ ಇದ್ದಾರೆ. ಹಾಗೆ ಎಲ್ಲ ನಮ್ಮ ಜಿಲ್ಲಾ ನಾಯಕರು, ಮಾಜಿ ಶಾಸಕರು, ಆರ್ ಅಶೋಕ್ ಅವರು ರಾಜ್ಯಾಧ್ಯಕ್ಷರು, ಸದಾನಂದ ಗೌಡರು, ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಇವರೆಲ್ಲರೂ ಕೂಡ ಇರ್ತಾರೆ. ಹಾಗೆ ಅದ್ರ ಜೊತೆಯಲ್ಲಿ ನಮ್ಮ ಸೋಮಲಿಂಗಪ್ಪನವರು ಮಾಜಿ ಶಾಸಕರು, ಸುರೇಶ್ ಬಾಬು ಅವರು, ಫಕೀರಪ್ಪ ಅವರು, ಜನಾರ್ದನ್ ರೆಡ್ಡಿ ಅವರು, ಹೀಗೆ ಒಟ್ಟು ನಮ್ಮ ಎಲ್ಲಾ ಜಿಲ್ಲಾ ನಾಯಕರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಇಷ್ಟು ನಾನು ನಿಮ್ ಗಮನಕ್ಕೆ ತಂದಿದ್ದೀನಿ. ಹಾಗೆ ಒಂದು ಸಾರ್ವಜನಿಕವಾಗಿ ಕೂಡ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಇವತ್ತಿನ ಏನು ಹಗರಣಗಳ ಸರಮಾಲೆಯನ್ನೇ ಸುತ್ತಕೊಂಡಿರುವಂತ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಈ ಆಕ್ರೋಶ ಯಾತ್ರೆ ನಡೀತಾ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.